ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜಗುರು ಸಾರ್ವಭೌಮರ ರುಕ್ಮಿಣೀಶ್ ವಿಜಯ ಮಹಾಕಾವ್ಯದ ಚಿಂತನೆಯನ್ನು ಹಿಂದಿನ ಕೆಲವು ಸಂಚಿಕೆಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಶ್ರೀಕೃಷ್ಣ ಪೂತನ ಸಂಹಾರವನ್ನು ಮಾಡಿದ್ದಾನೆ. ಪೂತನೆಯ ಸಂಹಾರವಾದಾಗ ಅವಳಿಗೆ ಶವ ಸಂಸ್ಕಾರವನ್ನು ನಂದಗೋಪನ ಆದೇಶದಂತೆ ಗೊಲ್ಲರು ಸೇರಿ ಮಾಡಿದಾಗ ಶರೀರದಿಂದ ಸುಗಂಧ ಹೊರಹೊಮ್ಮುತ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಕೃಷ್ಣನಿಗೆ ಸ್ತನ್ಯಪಾನವನ್ನು ಮಾಡಿಸಿದ್ದರಿಂದ ಸದ್ಗತಿಯನ್ನು ಹೊಂದಿದ್ದಾಳೆ ಪೂತನ ಅನ್ನುವ ಮಾತನ್ನು ನಾವು ಕೇಳ್ತೇವೆ. ಈ ವಿಷಯದಲ್ಲಿ ಜಿಜ್ಞಾಸೆ ಬರುತ್ತೆ. ಪೂತನ ಅವಳು ಸದ್ಗತಿಯನ್ನು ಹೊಂದಿದ್ದಾಳ? ವಾದಿರಾಜರಂದರು ಪೂತನ ಸದ್ಗತಿಯನ್ನು ಹೊಂದಲಿಲ್ಲ. ಪೂತನ ಅವಳು ನಿರಯಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲ, ಪೂತನೆಯೂ ಕೂಡ ಕೃಷ್ಣನಿಗೆ ಸ್ತನ್ಯಪಾನವನ್ನು ಮಾಡಿಸಿದ್ದರಿಂದ ಸದ್ಗತಿಯನ್ನು ಹೊಂದಬೇಕಲ್ಲ. ವಿಷಪಾನವನ್ನು ಮಾಡಿಸಿದ್ದರಿಂದ ಅಧೋಗತಿಯನ್ನು ಹೊಂದಬೇಕಲ್ಲ ಅಂತಂದರು. ಹಾಗಾದರೆ ವೇದವ್ಯಾಸರ ಮಾತಿನ ಅರ್ಥ ಏನು? ಆ ಶರೀರದಲ್ಲಿ ಇಬ್ಬರು ಜೀವರಿದ್ದಾರೆ, ಒಂದು ಸಜ್ಜೀವ ಮತ್ತೊಂದು ದುರ್ಜೀವ. ಸಜ್ಜೀವ ಯಾರು ಅಂತಂದರೆ ಉರ್ವಶಿ, ದುರ್ಜೀವ ಯಾರು ಅಂತಂದರೆ ತಾಟಕ. ಸಜ್ಜೀವಳಾಗಿರುವ ಉರ್ವಶಿಗೆ ಕೃಷ್ಣನ ಅನುಗ್ರಹವಾಗಿದೆ, ಸದ್ಭಾವನೆಯನ್ನು ಅವಳು ಹೊಂದಿದ್ದಾಳೆ, ಅವಳು ಸದ್ಗತಿಯನ್ನು ಹೊಂದುತ್ತಾ ಇದ್ದಾಳೆ. ಸದ್ಭಾವನೆ ಇದ್ದವರಿಗೆ ಸದ್ಗತಿ, ದುರ್ಭಾವನೆ ಇದ್ದವರಿಗೆ ದುರ್ಗತಿ. ಶಿಶುಹತ್ಯೆಯನ್ನೇ ಮಾಡಬೇಕು ಅನ್ನುವ ದುರ್ಭಾವನೆಯನ್ನು ಹೊತ್ತು ಬಂದವಳು ತಾಟಕ, ಅವಳು ದುರ್ಗತಿಯನ್ನು ಹೊಂದುತ್ತಾ ಇದ್ದಾಳೆ. ಈ ನಿಮಿತ್ತದಿಂದ ನಾನು ಕೃಷ್ಣನಿಗೂ ಸ್ತನ್ಯಪಾನ ಮಾಡಿಸುವ ಸೌಭಾಗ್ಯ ನನ್ನದಾಗಿದೆ ಅಂತನ್ನುವ ಆಲೋಚನೆಯಲ್ಲಿ ಬಂದಂಥವಳು ಉರ್ವಶಿ, ಅವಳಿಗೆ ಸದ್ಗತಿಯಾಗಿದೆ. ಅಲ್ಲ, ನೇರವಾಗಿ ದ್ವೇಷದಿಂದ ಮುಕ್ತಿಯನ್ನು ಹೊಂದಿದ್ದಾಳೆ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ. ಈಗ ನೀವೇನು ಹೇಳ್ತಾ ಇದ್ದೀರಿ? ಇಬ್ಬರು ಜೀವರಿದ್ದಾರೆ, ಒಬ್ಬರಿಗೆ ಸದ್ಗತಿ, ಇನ್ನೊಬ್ಬರಿಗೆ ದುರ್ಗತಿ. ಹೀಗೆ ಯಾಕೆ ಕಲ್ಪನೆ ಮಾಡಬೇಕು? ಪೂತನ ದ್ವೇಷವನ್ನೇ ಮಾಡಿದ್ದಾಳೆ, ದ್ವೇಷವನ್ನು ಮಾಡಿಯೇ ಅವಳು ಸದ್ಗತಿಯನ್ನು ಹೊಂದಿದ್ದಾಳೆ ಅಂತ ಯಾಕೆ ಹೇಳಬಾರದು? ಅದಕ್ಕೆ ವಾದಿರಾಜರಂದರು, ಯದಿ ಪ್ರಭುರೋ ವಿದ್ವಿಷತೋಪಿ ಶೌರಿಃ ಪ್ರಸಾದ ಕೃತ್ತರ್ಹಿ ಕುತಃ ಸುರಾರೀನ್ ವಿಜಿತ್ಯ ಭಕ್ತಾಯ ತದೀಯ ಭಾಗ್ಯಂ ಪ್ರಯಚ್ಛತಿ ಸ್ವೈರಮಿಹಾವತೀರ್ಯ. ದ್ವೇಷ ಮಾಡುವವರಿಗೂ ಸದ್ಗತಿಯನ್ನು ಕೊಡುವ ಅಪೇಕ್ಷೆ ಶ್ರೀಕೃಷ್ಣನಿಗೆ ಇದ್ದರೆ ಆವಾಗ ಕೃಷ್ಣನ ಅನೇಕ ಅವತಾರಗಳಿವೆ ನೋಡಿ. ಮತ್ಸ್ಯಾವತಾರ, ಅಸುರನ ಸಂಹಾರವನ್ನು ಮಾಡಿದ ಬ್ರಹ್ಮದೇವರಿಗೆ ವೇದವನ್ನು ನೀಡುತ್ತಾ ಇದ್ದಾನೆ. ಹಯಗ್ರೀವಾವತಾರ, ಮಧುಕೈಟಭರ ಸಂಹಾರವನ್ನು ಮಾಡಿದ ಬ್ರಹ್ಮದೇವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ವಾಮನಾವತಾರ, ಬಲಿಚಕ್ರವರ್ತಿಯ ನಿಗ್ರಹವನ್ನು ಮಾಡಿದ ಇಂದ್ರನಿಗೆ ಪದವಿಯನ್ನು ಕೊಟ್ಟ. ನರಸಿಂಹಾವತಾರ, ಹಿರಣ್ಯ ಕಶುಪುವಿನ ನಿಗ್ರಹವನ್ನು ಮಾಡಿದ ಪ್ರಹ್ಲಾದನಿಗೆ ಸ್ಥಾನವನ್ನು ಕೊಟ್ಟ. ಯಾಕೆ? ದ್ವೇಷ ಮಾಡುವವರಿಗೂ ಸದ್ಗತಿ ಅಂತಾದರೆ ಪರಲೋಕದಲ್ಲಿ ಯಾಕೆ ಸದ್ಗತಿ ಆಗಬೇಕು? ಇಲ್ಲಿರುವ ಸದ್ಗತಿಯನ್ನು ಕಸುಕೊಂಡು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು? ಈಗಲೂ ಅದನ್ನೇ ಮಾಡ್ತಿದ್ದಾರೆ, ಅವರು ದ್ವೇಷವನ್ನೇ ಮಾಡ್ತಿದ್ದಾರೆ.
ದ್ವೇಷವನ್ನು ಮಾಡ್ತಾ ಇದ್ದೀರಿ, ಚೆನ್ನಾಗಿ ಈ ಸ್ಥಾನಮಾನಗಳನ್ನು ಭದ್ರವಾಗಿ ಇಟ್ಟುಕೊಳ್ಳಿ ಅಂತ ಕೊಡಬೇಕಿತ್ತು. ಅದನ್ನು ಕಸುಗೊಂಡು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕಿತ್ತು ಕೃಷ್ಣ? ಅವರನ್ನು ನಿಗ್ರಹ ಮಾಡಿ, ಅವರಲ್ಲಿರುವ ಸಂಪತ್ತನ್ನು ಸ್ವೀಕರಿಸಿ, ಅದನ್ನು ಕಬಳಿಸಿ, ಅದನ್ನು ಇನ್ನೊಬ್ಬರಿಗೆ ಯೋಗ್ಯರಾದವರಿಗೆ ಕೊಡ್ತಾ ಇದ್ದಾನೆ. ಕೃಷ್ಣ ಮಾಡಿದ ಕೆಲಸ ಕೃಷ್ಣಾವತಾರದಲ್ಲಿಯೂ ಕೂಡ ಜರಾಸಂಧನ ನಿಗ್ರಹವನ್ನು ಮಾಡಿಸಿದ, ಮಗನಾದ ಸಹದೇವನನ್ನು ಪಟ್ಟದಲ್ಲಿ ಕೊಡಿಸಿದ. ನರಕಾಸುರನ ಸಂಹಾರವನ್ನು ಮಾಡಿದ, ಮಗನಾದ ಭಗದತ್ತನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಹೀಗೆ ಅವರವರ ಸಂಹಾರವನ್ನು ಮಾಡಿ, ಕಂಸನ ಸಂಹಾರವನ್ನು ಮಾಡ್ತಾನೆ. ಹಾಗೆ ತಂದೆಯಾದ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾ ಇದ್ದಾನೆ. ಯಾಕೆ ಈ ಕಾರ್ಯವನ್ನು ಮಾಡಬೇಕಿತ್ತು? ದ್ವೇಷವನ್ನು ಮಾಡಿದವರಿಗೆ ಇವರಿಗೆ ಮೇಲೆ ಸದ್ಗತಿ ಆಗೋದಾದರೆ ಇಲ್ಲಿ ಯಾಕೆ ಸಲ್ಲೋಕ ಪ್ರಾಪ್ತಿಯಾಗಬಾರದು? ಆದ್ದರಿಂದ ದ್ವೇಷದಿಂದ ಸದ್ಗತಿ ಅನ್ನೋದೇ ಸರಿಯಲ್ಲ. ದ್ವಿಷಾಂ ಹರಿರ್ಯಚ್ಛತಿ ಅರ್ಹಿ ಮೋಕ್ಷಂ ನ ತರ್ಹಿ ಕಸ್ಮಾದಪವರ್ಗ ಮಾರ್ಗ ಅರಿಷ್ಟ ವಾತಾಸುರ ವತ್ಸಕೇಶಿ ವಿನಾಶ ಕಾಲೇ ವಿವೃತಶುಕೇನ. ಇಲ್ಲಿ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕವನ್ನು ನೋಡಿ. ಕೃಷ್ಣನಿಗೆ ಸ್ತನ್ಯಪಾನವನ್ನು ಮಾಡಿಸಿದ್ದರಿಂದ ಪೂತನ ಸದ್ಗತಿಯನ್ನು ಹೊಂದಿದ್ದಾಳೆ ಅನ್ನುವ ಮಾತನ್ನು ಕೇಳಿ ಅವಳು ಸದ್ಗತಿಯನ್ನು ಹೊಂದಿದ್ದಾಳೆ ಅಂತ ಯಥಾಶ್ರುತವಾಗಿ ಸ್ವೀಕಾರ ಮಾಡೋದಾದರೆ, ದ್ವೇಷವನ್ನು ಮಾಡಿರುವಂತಹ ಪೂತನಾಗೇನೇ ಸದ್ಗತಿಯಾಗಿದೆ ಅಂತ ಹೇಳೋದಾದರೆ, ದ್ವೇಷವನ್ನು ಪೂತನ ಒಬ್ಬಳೇ ಮಾಡಲಿಲ್ಲ. ದ್ವೇಷವನ್ನು ಮಾಡಿದವರ ಪಟ್ಟಿ ಬಹಳ ದೊಡ್ಡದಿದೆ. ಅರಿಷ್ಟಾಸುರ ಇದ್ದಾನೆ, ತೃಣಾವರ್ತ ಇದ್ದಾನೆ, ಶಕಟಾಸುರ ಇದ್ದಾನೆ, ಧೇನುಕಾಸುರ ಇದ್ದಾನೆ, ಕೇಶಿ ಎಂಬುವ ಅಸುರ ಇದ್ದಾನೆ, ಜರಾಸಂಧ ಇದ್ದಾನೆ. ಎಷ್ಟು ಜನ ಇದ್ದಾರೆ? ದ್ವೇಷ ಮಾಡಿದವರ ಸಂಖ್ಯೆ ಬಹಳ ದೊಡ್ಡದಿದೆ. ಅಲ್ಲಿ ಎಲ್ಲಾದರೂ ವೇದವ್ಯಾಸ ದೇವರಾಗಲಿ ಶುಕಾಚಾರ್ಯರಾಗಲಿ ಇವರು ಸದ್ಗತಿಯನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರಾ? ಹೇಳಲಿಲ್ಲಲ್ಲ. ಹಾಗಾದರೆ ದ್ವೇಷವನ್ನು ಇವರೂ ಮಾಡಿದ್ದಾರೆ, ಅವರೂ ಮಾಡಿದ್ದಾರೆ. ಒಂದು ಸ್ಥಾನದಲ್ಲಿ ಇವರು ನಿರಯಕ್ಕೆ ಹೋಗಿದ್ದಾರೆ, ತಮಸ್ಸಿಗೆ ಹೋಗಿದ್ದಾರೆ, ಅಧಃಪಾತವನ್ನು ಹೊಂದಿದ್ದಾರೆ ಅನ್ನುವ ಮಾತುಗಳೇ ಕಂಡುಬರುತ್ತಾ ಇದೆ. ಇಲ್ಲಿ ಮಾತ್ರ ಕೆಲವು ಸಂದರ್ಭದಲ್ಲಿ ಬೆರಳೆಣಿಕೆಯ ಸನ್ನಿವೇಶಗಳು, ಪೂತನ, ಕಂಸ, ಶಿಶುಪಾಲ, ದಂತವಕ್ರ, ಮುಗೀತು. ಅಂತಹ ಸನ್ನಿವೇಶಗಳಲ್ಲಿ ಮಾತ್ರ ಇವರು ಹರಿಪಾದವನ್ನು ಸೇರಿದರು, ಸದ್ಗತಿಯನ್ನು ಹೊಂದಿದರು ಅನ್ನುವ ಮಾತುಗಳು. ಹಾಗಾದರೆ ಇಲ್ಲಿ ಒಂದು ಅಭಿಪ್ರಾಯದಲ್ಲಿ ವಿಶೇಷ ಇದೆ ಅನ್ನೋದು ಗಮನಕ್ಕೆ ಬರುತ್ತೆ. ವೇದವ್ಯಾಸರ ಮಾತಿನಲ್ಲಿರೋ ವ್ಯತ್ಯಾಸದಿಂದ ಅವರೂ ದ್ವೇಷವನ್ನು ಮಾಡಿದವರು, ಇವರೂ ದ್ವೇಷವನ್ನು ಮಾಡಿದರು ಅಂತಾದರೆ, ದ್ವೇಷವನ್ನು ಮಾಡಿದವರಿಗೆ ಸದ್ಗತಿ ಅಂತಾದರೆ ಎಲ್ಲ ಕಡೆಯಲ್ಲೂ ವಾಕ್ಯ ಒಂದೇ ರೀತಿಯಲ್ಲಿ ಇರಬೇಕಿತ್ತು. ಆದರೆ ಪೂತನ, ಕಂಸ, ಶಿಶುಪಾಲಾದಿಗಳ ವಿಷಯದಲ್ಲಿ ಮಾತ್ರ ಸದ್ಗತಿಯ ಉಲ್ಲೇಖ ಇದ್ದು, ಇನ್ನು ಉಳಿದಂತಹ ಸನ್ನಿವೇಶದಲ್ಲಿ ಉಳಿದ ತೃಣಾವರ್ತ, ಶಕಟಾಸುರ, ಅರಿಷ್ಟಾಸುರ, ಕೇಶಿ, ಉಗ್ರ, ಧೇನುಕ, ಬಕ, ಕೀಚಕ, ಕಿರ್ಮೀರ ಅನೇಕರಿದ್ದಾರೆ. ಅವರು ಯಾರೂ ಸತ್ತಾಗಲೂ ಕೂಡ ಇವರು ಸದ್ಗತಿಯನ್ನು ಹೊಂದಿದ್ದಾರೆ ಅನ್ನುವ ಮಾತಿನ ಉಲ್ಲೇಖ ಇಲ್ಲ. ವಿಪರೀತವಾಗಿ ಅಧೋಗತಿಯನ್ನು ಹೊಂದಿದ್ದಾರೆ ಅನ್ನುವ ಮಾತಿನ ಉಲ್ಲೇಖ ಇದೆ ಅನ್ನೋದರಿಂದ ವೇದವ್ಯಾಸ ದೇವರೇ ಇಬ್ಬರಲ್ಲಿಯೂ ಇರುವ ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ. ಆ ವ್ಯತ್ಯಾಸ ಏನು ಅದನ್ನು ನಾವು ಹೇಳ್ತಾ ಇದ್ದೇವೆ. ಅದೇನದು ಅಂದರೆ ಇಲ್ಲಿ ಜೀವದ್ವಯಾವೇಶ ಇದೆ. ಅವರು ದುರ್ಜನರೇ. ನೋಡಿ, ಪಾಂಡವರಿದ್ದಾರೆ, ಅದೇ ರೀತಿಯಲ್ಲಿ ದೃಪದ ರಾಜ, ವಿರಾಟ್ ಇತ್ಯಾದಿಗಳೆಲ್ಲ ಇದ್ದಾರೆ. ವಸುದೇವ, ದೇವಕಿ, ನಂದಗೋಪ, ಯಶೋದೆ, ರೋಹಿಣಿ ಇವರೆಲ್ಲ ಇದ್ದಾರೆ. ಇವರೆಲ್ಲ ಸಜ್ಜನರೇ. ಇನ್ನು ಜರಾಸಂಧ, ದುರ್ಯೋಧನ ಇಂತಹ ಅನೇಕರಿದ್ದಾರೆ. ಇವರೆಲ್ಲ ದುರ್ಜನರೇ. ಇನ್ನು ಕೆಲವರ ವಿಷಯದಲ್ಲಿ ಇಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಪೂತನ, ಕಂಸ, ಶಿಶುಪಾಲ, ಇಲ್ಲಿ ಇಬ್ಬರೂ ಇದ್ದಾರೆ, ಸಜ್ಜೀವರೂ ಇದ್ದಾರೆ, ದುರ್ಜೀವರೂ ಇದ್ದಾರೆ ಅಂತ ಚಿಂತನೆ ಮಾಡಬೇಕೇ ಹೊರತಾಗಿ ದುರ್ಜೀವನಿಗೇನೆ ದ್ವೇಷದಿಂದ ಸದ್ಗತಿಯಾಗಿದೆ ಅಂತ ಕಲ್ಪನೆ ಮಾಡಬಾರದು. ಹೀಗೆ ಯಾಕೆ ವಿಚಾರ ಮಾಡಬಾರ್ದು? ಒಂದು ಪೂರ್ವ ಪಕ್ಷದ ಯುಕ್ತಿ, ಸದ್ಗತಿಯನ್ನು ಹೊಂದಬೇಕು ಅಂತಾದರೆ
ಉತ್ತಮ ಲೋಕ ಪ್ರಾಪ್ತಿಯಾಗಬೇಕು ಅಂತಾದರೆ ಅದಕ್ಕೆ ಏನು ಸಾಧನ? ಭಗವಂತನ ಸ್ಮರಣೆ. ಯಾರು ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ಸದ್ಗತಿ ಆಗ್ತದೆ. ಭಗವಂತನ ಸ್ಮರಣೆ ಯಾರಿಗೆ ಬರ್ತದೆ? ಭಕ್ತರಾದವರಿಗೆ ಭಗವಂತನ ಸ್ಮರಣೆ ಬರುತ್ತೆ. ದ್ವೇಷಿಗಳಿಗೂ ಸ್ಮರಣೆ ಬರುತ್ತೆ. ಯಾರ ಬಗ್ಗೆ ನಮಗೆ ಸಿಟ್ಟಿದೆ, ಯಾರನ್ನು ಕಂಡ್ರೆ ಆಗೋದಿಲ್ಲ, ಅವರ ನೆನಪು ಮೇಲಿಂದ ಮೇಲೆ ಆಗ್ತಾ ಇರ್ತದೆ ನೋಡಿ. ಹಾಗೆ ಇವರು ಭಗವಂತನನ್ನು ದ್ವೇಷಿಸ್ತಾ ಇದ್ದಾರೆ, ದೇವರು ಇವರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ. ಸದ್ಗತಿಯನ್ನು ಕೊಡೋದಕ್ಕೆ ಕಾರಣ ಏನು? ದ್ವೇಷ ಕಾರಣ ಅಲ್ಲ. ದ್ವೇಷದಿಂದ ಸದ್ಗತಿಯನ್ನು ಕೊಡಲಿಲ್ಲ ದೇವರು. ಇವರಿಗೆ ಸದ್ಗತಿಯನ್ನು ಕೊಟ್ಟದ್ದು ಹೌದು. ಇಬ್ಬರು ಜೀವರನ್ನು ಕಲ್ಪನೆ ಮಾಡಬೇಕಾಗಿಲ್ಲ. ಪೂತನ ದುಷ್ಟಳಾದವಳು, ಅವಳಿಗೇ ಸದ್ಗತಿ ಸಿಕ್ಕಿದೆ. ಹೇಗೆ ಸದ್ಗತಿ ಸಿಕ್ತು ಅಂತಂದರೆ, ಅವಳು ದ್ವೇಷವನ್ನು ಮಾಡುವಾಗ ಅವಾಗೆಲ್ಲ ನೆನಪಿಸಿಕೊಳ್ತಾ ಇದ್ಲಲ್ಲ, ಸ್ಮರಣೆಯನ್ನು ಮಾಡ್ತಾ ಇದ್ದಾಳೆ. ಕಂಸ, ಅವನಿಗೆ ದ್ವೇಷ ಇದೆ, ಕೃಷ್ಣನ ಬಗ್ಗೆ ದ್ವೇಷ ಇದೆ. ತಂಗಿಯ ಮಗನಾಗಿ ಹುಟ್ಟಿ ಇಷ್ಟೆಲ್ಲ ನನಗೆ ಅನ್ಯಾಯವನ್ನು ಮಾಡಿದ್ದಾನೆ, ಇವನು ನಾನು ಬಿಡಬಾರದು. ಹಗಲು ಇರುಳು ಅವನದ್ದೇ ನೆನಪು, ಅವನದ್ದೇ ಆಲೋಚನೆ. ಇವನು ಪೂತನಾ ಸಂಹಾರ ಮಾಡಿದ್ದಾನೆ, ಶಕಟಭಂಜನ ಮಾಡಿದ್ದಾನೆ, ತೃಣಾವರ್ತನನ್ನು, ಅರಿಷ್ಟ, ಕೇಶಿ, ಉಗ್ರ, ಧೇನುಕ, ಹೀಗೆ ಅನೇಕ ನನ್ನವರನ್ನು ಕೊಂದಿದ್ದಾನೆ ಅನ್ನುವ ಸೇಡಿದೆ, ಸಿಟ್ಟಿದೆ. ಅದಕ್ಕೆ ಯಾವಾಗಲೂ ಒಳಗು ಹೊರಗು ಎಲ್ಲಿದ್ದಾಗಲೂ ಕೂಡ ಕಂಸನಿಗೆ ಕೃಷ್ಣನದ್ದೇ ನೆನಪು. ಆ ಕೃಷ್ಣನ ನೆನಪಷ್ಟು ಮಾಡಿಕೊಂಡಿದ್ದಾನಲ್ಲ, ಭಲೆ ನೀನು ಯಾವಾಗಲೂ ನನ್ನನ್ನು ನೆನಪಿಸಿಕೊಳ್ತಾ ಇದ್ದಿ, ನಿನಗೆ ನಾನು ಮೋಕ್ಷವನ್ನು ಕೊಡ್ತೇನೆ ಅಂತ ಹೀಗೆ ಅವನು ನೆನಪಿಸಿಕೊಂಡದ್ದಕ್ಕೆ ಮೋಕ್ಷವನ್ನು ಕೊಟ್ಟಿದ್ದಾನೆ. ಹೀಗೆ ಯಾಕೆ ಹೇಳಬಾರದು? ದ್ವೇಷವನ್ನು ಮಾಡಿದ್ದಕ್ಕೆ ದೇವರು ಅವನಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಅಂತ ಹೇಳೋದು ಬೇಡ. ದ್ವೇಷವನ್ನು ಮಾಡ್ತಾ ಇದ್ದದ್ದರಿಂದ ಅವನಿಗೇನು ನೆನಪಾಗ್ತಾ ಇತ್ತು, ಕೃಷ್ಣನ ಸ್ಮರಣೆ ಬರುತ್ತಾ ಇತ್ತು. ಆ ಸ್ಮರಣೆಯಿಂದ, ಸ್ಮರಣೆ ಎನ್ನುವುದು ನವವಿಧ ಭಕ್ತಿಗಳಲ್ಲಿ ಒಂದು ತಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಆ ವಿಷ್ಣು ಸ್ಮರಣೆ ಎಂಬುವಂತಹ ಒಂದು ಭಕ್ತಿಯ ಪ್ರಕಾರ ಅವನಲ್ಲಿ ಇದ್ದದ್ದರಿಂದ ಅವನಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ, ಶಿಶುಪಾಲನಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಅಂತ ಯಾಕೆ ಹೇಳಬಾರದು? ಜೀವದ್ವಯಾವೇಶದ ಕಲ್ಪನೆಯನ್ನು ಮಾಡಬೇಕು ಯಾಕೆ ಅಂತ ಆಕ್ಷೇಪ ಬಂದರೆ ಅದಕ್ಕೆ ವಾದಿರಾಜರು ಹೇಳ್ತಾರೆ, ವಿದ್ವೇಷ ಮೂಲ ಸ್ಮರಣೇನ ತುಷ್ಟಿ ಇತ್ಯಪ್ಯವದ್ಯನ್ನ ಜಹಾತಿ ಪಕ್ಷಃ ಹಿಂಸಾರ್ಥ ಮಾಲಿಂಗಯತಸ್ತರಕ್ಷೋ ಕಿಂಚೇಷ್ಟಯಾ ತುಷ್ಯತಿ ಕಾಮಧೇನು. ದ್ವೇಷ ಇದೆ, ದ್ವೇಷದಿಂದಾಗಿ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಸ್ಮರಣೆಯನ್ನು ಮಾಡಿದ್ದರಿಂದ ಕೃಷ್ಣ ಅವರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ ಅಂತ ಯಾಕೆ ಕಲ್ಪನೆ ಮಾಡಬಾರದು ಅಂತಂದರೆ ಅದಕ್ಕೆ ವಾದಿರಾಜರಂತಾರೆ, ಒಂದು ಹಸು ಹೋಗ್ತಾ ಇದೆ, ಗೋ ಸ್ಪರ್ಶ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಹೇಳಿ. ಗೋ ಸ್ಪರ್ಶ ಮಾಡಿದರೆ ಆ ಪುಚ್ಛ, ಗೋಪುಚ್ಛವನ್ನು ಅದನ್ನು ಶಿರಸ್ಸಿಗೆ ಸ್ಪರ್ಶ ಮಾಡಿಸೋದು, ಅದನ್ನು ನಿವಾರಿಸಿದರೂ ಎಲ್ಲ ಅನಿಷ್ಟಗಳೆಲ್ಲ ದೂರ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಗೋ ಪ್ರದಕ್ಷಿಣೆ ಬಂದರೆ ಪುಣ್ಯ, ಗೋವಿನ ಸ್ಮರಣೆಯನ್ನು ಮಾಡಿದರೆ ಪುಣ್ಯ, ಇನ್ನು ಮುಟ್ಟಿದರೆ ಇನ್ನಷ್ಟು ಪುಣ್ಯ. ಮೈಯೆಲ್ಲ ದಡೋಬೇಕು, ಅದರ ಮೈಯನ್ನು ತಿಕ್ಕಿದಾಗ ಅನೇಕ ರೋಗಗಳು ಪರಿಹಾರ ಆಗ್ತವೆ. ಇಷ್ಟೆಲ್ಲ ಇದೆ. ಗೋ ಸ್ಪರ್ಶಕ್ಕೆ ಎಷ್ಟು ಫಲ ಇದೆ. ಒಂದು ಹುಲಿ ಬರುತ್ತೆ, ಅದು ಬರೀ ಮುಟ್ಟೋದಲ್ಲ, ಅದು ಮೇಲಿನಿಂದ ಹಾರಿ ಬಂದು ಆ ಹಸುವಿನ ಮೇಲೆ ಅದೇ ಬೀಳ್ತಾ ಇದೆ, ಹಸುವಿನ ಮೇಲೆ ಬೀಳುತ್ತೆ, ಪೂರ್ತಿಯಾಗಿ ಆಲಿಂಗನ ಮಾಡಿಕೊಳ್ತಾ ಇದೆ ಹಸುವನ್ನು. ಹುಲಿ, ಹಸು ಸಂತೋಷ ಆಗತ್ತಾ? ಯಾಕೆ ಹುಲಿ ಹಸುವನ್ನು ಆಲಿಂಗನ ಮಾಡಿಕೊಂಡದ್ದು? ಏನು ಬಹಳ ಭಕ್ತಿ ಇದೆ, ಬಹಳ ಪ್ರೀತಿ ಇದೆ, ಅದಕ್ಕೆ ಆಲಿಂಗನ ಮಾಡಿಕೊಳ್ತಾ? ಇಲ್ಲ, ಆ ಹಸುವನ್ನು ತಿನ್ನಬೇಕು ಅಂತನೋ ಭಾವನೆಯಿಂದ ಆ ಹುಲಿ ಆ ಹಸುವನ್ನು ಅಪ್ಪಿಕೊಳ್ತಾ ಇದೆ. ಅದರಿಂದ ಹಸುವಿಗೆ ಏನಾದರೂ ಸಂತೋಷ ಆಗಲಿಕ್ಕೆ ಸಾಧ್ಯ ಇದೆಯಾ? ಈ ಒಂದು ಲೋಕದ ವ್ಯವಹಾರವನ್ನು, ಲೋಕದ ದೃಷ್ಟಿಯನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಇಂತಹ ದುರಾಲೋಚನೆಗಳೇ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ವಾದಿರಾಜರು. ನೋಡಿ, ಇದನ್ನು ಆಲೋಚನೆ ಮಾಡಿ ಅವರ ಕ್ರಿಯೆಗಿಂತ ಭಾವ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಅವರ ಕ್ರಿಯೆ ಆಗಿರಬಹುದು, ನಾವು ಬರೀ ಹಸುವನ್ನು ಮುಟ್ಟಿರಬಹುದು, ಹುಲಿ ಹಸುವನ್ನು ಅಪ್ಪಿಕೊಂಡಿದೆ, ಅಪ್ಪಿಕೊಂಡದ್ದರ ಮೇಲೆ ಹೆಚ್ಚಿನ ಪ್ರೀತಿ ಒಲವು ಹಸುವಿಗೆ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಮತ್ತಿನ್ನೇನದು ಚಿಂತಾ ಇದೆ ಅಂತನೋ ಭಯ ಇದೆ ಹಸುವಿಗೆ. ಹಾಗೆ ದ್ವೇಷ ಮಾಡ್ತಾ ಇರುವಂತಹ ವ್ಯಕ್ತಿ
ಅವನು ನೆನಪಿಸಿಕೊಳ್ಳುತ್ತಾನೆಂದರೆ ನೆನಪು ಮಾಡಿಕೊಳ್ಳೋದು ಯಾಕೆ? ಯಾವಾಗ ಇವನಿಗೆ ನಾನು ತೊಂದರೆ ಕೊಡಬಹುದು, ಯಾವಾಗ ಇವನ ಮೃತ್ಯುವಿಗೆ ನಾನು ಕಾರಣನಾಗಬಹುದು, ಯಾವ ರೀತಿಯಲ್ಲಿ ಇವನನ್ನು ಕೆಳಗೆ ಹಾಕಬಹುದು ಅನ್ನುವ ಆಲೋಚನೆಯನ್ನು ಮಾಡ್ತಾ ಇರ್ತಾನೆ ನೆನಪು ಮಾಡಿಕೊಳ್ಳುವಂತಹ ದ್ವೇಷಿಯಾದಂತಹ ವ್ಯಕ್ತಿ. ಹಾಗಿರುವಾಗ ಅವನ ಮೇಲೆ ಒಲವು ಹೇಗೆ ಬರಲಿಕ್ಕೆ ಸಾಧ್ಯ? ಅವನನ್ನು ಪ್ರೀತಿಯಿಂದ ಹೇಗೆ ಕಾಣಲಿಕ್ಕೆ ಸಾಧ್ಯ? ಅವನಿಗೆ ಹೇಗೆ ಸದ್ಗತಿಯನ್ನು ಕೊಡಲಿಕ್ಕೆ ಸಾಧ್ಯ? ಇದು ಅತ್ಯಂತ ವಿರುದ್ಧವಾದ್ದು, ಲೋಕನೀತಿಗೆ ವಿರುದ್ಧವಾಗಿರುವಂಥದ್ದು. ಈ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ಕೃಷ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಲೋಚನೆ ಮಾಡೋದೇ ಅಪರಾಧ ಆಗತ್ತೆ, ತಪ್ಪಾಗತ್ತೆ. ಇಲ್ಲ ಅಂತಾದರೆ ಇಲ್ಲ. ದ್ವೇಷವನ್ನು ಮಾಡಿಯೂ ಸ್ಮರಣೆಯನ್ನು ಮಾಡಿದರೆ, ನೀವೇನೇ ಹೇಳಿ, ದ್ವೇಷವನ್ನು ಮಾಡಿಯೂ ಸ್ಮರಣೆ ಬಹಳ ಮುಖ್ಯ. ಆ ಸ್ಮರಣೆ ಹೇಗೂ ಆಗಿರಬಹುದು, ಭಕ್ತಿಯಿಂದ ಸ್ಮರಣೆ ಆಗಿರಬಹುದು, ದ್ವೇಷದಿಂದ ಸ್ಮರಣೆ ಆಗಿರಬಹುದು. ನಾನು ಒಂದು ವಿಷಯ ಹೇಳಲಿಲ್ಲ ಇಲ್ಲಿ, ಭಕ್ತಿಯ ಬಗ್ಗೆ ಹೇಳುತ್ತಾ ಸ್ಮರಣೆಯೂ ಕೂಡ ಭಕ್ತಿಯ ಪ್ರಕಾರ ಅಂತ. ಸ್ಮರಣೆ ಭಕ್ತಿಯ ಪ್ರಕಾರ ಅಂದರೆ ಏನು? ಯಾರಿಗೆ ಭಕ್ತಿ ಇರ್ತದೆ, ಇದೆಲ್ಲ ನವವಿಧ ಭಕ್ತಿಗಳು ಅಂತ ನಾವು ಬಳಸ್ತೇವೆ. ವಾಸ್ತವವಾಗಿ ವಿಚಾರ ಮಾಡಲಿಕ್ಕೆ ಹೋದರೆ ಇದು ಭಕ್ತಿ ಅಲ್ಲ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಇದನ್ನು ನವವಿಧ ಭಕ್ತಿಗಳು ಅಂತ ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ. ಇದು ನವವಿಧ ಭಕ್ತಿ ಅಲ್ಲ, ಇದು ಭಕ್ತಿ ಲಿಂಗ ಅಂತ ಕರೀತಾರೆ. ಏನದರ ಅರ್ಥ? ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಸ್ನೇಹ, ಜ್ಞಾನ ಪುರಸ್ಸರವಾದ ಸ್ನೇಹವನ್ನು ಭಕ್ತಿ ಅಂತ ಕರೀತಾರೆ. ಶ್ರವಣ ಸ್ನೇಹನ, ಸ್ಮರಣೆ ಅದೇ ಸ್ನೇಹನ, ನಮಸ್ಕಾರ ಸ್ನೇಹನ ಅಲ್ಲ. ಮತ್ತಿನ್ನೇನು? ಸ್ನೇಹ ಇದ್ದಾಗ, ಅವರ ಬಗ್ಗೆ ತಿಳುವಳಿಕೆ ಇತ್ತು, ಅವರಲ್ಲಿ ಸ್ನೇಹ ನಮಗಿದ್ದಾಗ ಸಹಜವಾಗಿ ತಲೆಬಾಗುತ್ತೆ, ನಮಸ್ಕಾರವನ್ನು ಮಾಡ್ತೇವೆ. ಹಾಗಾದರೆ ಭಕ್ತಿ ಇದ್ದದ್ದರಿಂದ ಏನಾಯಿತು? ನಮಸ್ಕಾರ ಕ್ರಿಯೆ ಆಯಿತು. ಭಕ್ತಿ ಇದ್ದದ್ದರಿಂದ ಏನಾಯಿತು? ಕೃಷ್ಣನ ಬಗ್ಗೆ ಹೇಳ್ತೀರಾ, ನಾನು ಕೇಳ್ತೇನೆ, ಆ ಕೇಳುವ ಹಂಬಲ ಬಂತು. ಭಕ್ತಿ ಇದ್ದದ್ದರಿಂದ ಹರಿಕಥೆಯನ್ನು ಕೇಳಬೇಕು ಅಂತನೂ ಉತ್ಸಾಹ ಬಂತು, ಕೇಳುವಿಕೆಯಲ್ಲಿ ಪ್ರವೃತ್ತಿ ಉಂಟಾಯಿತು. ಯಾರಾದರೂ ಕೇಳ್ತಾ ಇದ್ದಾರೆ ಅಂದರೆ ನಾನು ಹೇಳ್ತೇನೆ, ಹರಿಕಥೆಯನ್ನು ನಾನು ಹೇಳ್ತೇನೆ. ಇದು ಯಾಕೆ? ಭಕ್ತಿ ಇದ್ದದ್ದರಿಂದ. ಇದು ಭಕ್ತಿಯ ಕಾರ್ಯ. ಇದು ಭಕ್ತಿಯಿಂದ ಉಂಟಾಗುವಂತಹ ಕಾರ್ಯಗಳು ಯಾವುದು? ಶ್ರವಣ, ಮನನ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ಇದೆಲ್ಲವೂ ಕೂಡ ಭಕ್ತಿಯಿಂದ ಆಗೋದೇ ಹೊರತು ಇದೇ ಭಕ್ತಿ ಅಲ್ಲ.